ಹಲೋ ಎವ್ರಿವಾನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಹಬ್ಬ ಎಲ್ಲ ಹೇಗೆ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ? ನಿಮ್ಮೆಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಎಲ್ರಿಗೂ ನೀವು ಅಂದ್ಕೊಂಡಿದೆ ಎಲ್ಲ ಸಿಗಲಿ. ನಿಮ್ಮೆಲ್ರಿಗೂ ಲಕ್ಷ್ಮಿ ಒಳ್ಳೇದು ಮಾಡಲಿ ಅಂತ ನಾನು ಕೂಡ ಬೇಡ್ಕೊತೀನಿ. ಥ್ಯಾಂಕ್ ಯು. ಈ ಲಾಗ್ ವರಮಹಾಲಕ್ಷ್ಮಿ ಪೂಜೆ ಆಗಿರುತ್ತೆ. ಹಾಗೆ ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ನಾವು 2 ಡೇಸ್ ಇದೆ ಅನ್ಬೇಕಾದ್ರೆ ನಾವು ಶಾಪಿಂಗ್ ಸ್ಟಾರ್ಟ್ ಮಾಡಿದ್ದು. ಹಾಗೆ ನಾನು ಡಿಮಾರ್ಟಲ್ಲಿ ಸ್ವಲ್ಪ ಥಿಂಗ್ಸ್ ಬೈ ಮಾಡಿದೆ, ಹಾಗೆ ಅಮೆಝಾನಲ್ಲಿ ಆನ್ಲೈನ್ ಸ್ವಲ್ಪ ಥಿಂಗ್ಸ್ ಬೈ ಮಾಡಿದೆ. ಸೊ ಎಲ್ಲ ಕ್ವಿಕ್ಕಾಗಿ ಡೆಲಿವರ್ಡ್ ಆಯಿತು. ಈ ತೋರಣ ನೋಡ್ತಾ ಇದ್ದೀರಲ್ಲ, ಇದನ್ನು ನಾನು ಜಯನಗರ್ 4th ಬ್ಲಾಕಲ್ಲಿ ಬೈ ಮಾಡಿದ್ದು. ಅಲ್ಲಿ ಇದೊಂದೇ ಬೈ ಮಾಡಿದ್ದು, ಇನ್ನೆಲ್ಲ ನಮ್ಮ ಏರಿಯಾ ಲೋಕಲ್ ಶಾಪಲ್ಲಿ ನಾನು ಬೈ ಮಾಡಿದ್ದು. ಬನ್ನಿ ನಮ್ಮನೆ ಪೂಜೆ ನೋಡ್ಕೊಂಡು ಬರೋಣ. ನಾವ್ಯಾರು ನೈಟೆಲ್ಲ ನಿದ್ದೆನೇ ಮಾಡಿಲ್ಲ, ನಾವು ನೈಟ್ ಪೂರ ಎಚ್ಚರಾಗಿದ್ವಿ. ಇವಾಗ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ನಲ್ಲಿ ಪೂಜೆ ಮಾಡಿ ಅಲ್ಲಿಂದ ಕಳಸಕ್ಕೆ ನೀರು ತಗೊತೀವಿ. ಆಮೇಲೆ ನಾವು ಕಳಸಕ್ಕೆ ಏನೇನು ಬೇಕು ಅದನ್ನೆಲ್ಲ ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ. ಅದನ್ನೆಲ್ಲ ಹಾಕಿ ನಾವು ಕಳಸ ರೆಡಿ ಮಾಡ್ಕೊತೀವಿ. ಕಳಸ ಎಲ್ಲ ರೆಡಿ ಆದಮೇಲೆ ನಾವು ಲಕ್ಷ್ಮಿ ಮುಖವಾಡನ ಹಾಕ್ತೀವಿ. ಹಾಗೆ ಲಕ್ಷ್ಮಿಗೆ ಅಲಂಕಾರ ಕೂಡ ಮಾಡ್ತೀವಿ. ಈ ಟೈಮಲ್ಲಿ ನಾವು ಡೆಕೋರೇಷನ್ಗೆ ನಾವು ಹೊರಗಡೆಯಿಂದ ಫ್ಲವರ್ ಆಲ್ರೆಡಿ ರೆಡಿ ಮಾಡಿರೋದನ್ನ ಬೈ ಮಾಡಿದ್ವಿ. ಯಾಕಂದರೆ ಯಾವಾಗಲೂ ಕೂಡ ನಾವೇ ಹೂ ತೊಗೊಂಬಂದ್ಬಿಟ್ಟು ಕಟ್ತಾ ಇದ್ವಿ. ದೇವಿಗೆ ಅಂತಲೇ ನಾವೇ ಕಟ್ಟಿ ಮಾಡಿಸ್ತಾ ಇದ್ವಿ. ಬಟ್ ಈ ಟೈಮಲ್ಲಿ ನಮಗೆ ಅಷ್ಟು ಟೈಮ್ ಸಿಗಲಿಲ್ಲ. ಸೊ ಹಂಗಾಗಿ ನಾವು ಹೊರಗಡೆನೇ ಬೈ ಮಾಡಿದ್ವಿ. ಲಕ್ಕೀಲಿ ನನಗೆ ಅದು ಆರ್ಚ್ ಡೆಕೋರೇಷನ್ ಆಗಿರೋದು ನಮಗೆ ನಿಯರ್ ಬೈಯೇ ಸಿಕ್ತು. ಸೊ ಹಂಗಾಗಿ ಅಷ್ಟೊಂದು ಏನು ರಿಸ್ಕ್ ಆಗಿಲ್ಲ. ನೀವು ನೋಡ್ತಾ ಇದ್ದೀರಲ್ಲ, ಫ್ಲವರ್ ಡೆಕೋರೇಷನ್ ಮಾಡಿರೋದು ತುಂಬ ಚೆನ್ನಾಗಿದೆ, ಚೆನ್ನಾಗಿ ಕೂಡ ಕಾಣಿಸ್ತಾ ಇತ್ತು. ಆದಷ್ಟು ನಾವು ರಿಯಲ್ ಫ್ಲವರ್ನೇ ಯೂಸ್ ಮಾಡಲಿಕ್ಕೆ ಟ್ರೈ ಮಾಡಬೇಕು. ಈ ಟೈಮ್ ನಾನು ಅದನ್ನೇ ಟ್ರೈ ಮಾಡಿದ್ದೀನಿ. ದೀಪ ಹಚ್ಚಿ ಪೂಜೆ ಮಾಡಿ ನೈವೇದ್ಯ ಇಟ್ಟು ಮತ್ತೆ ಪೂಜೆ ಮಾಡಿ ನಾವು ಎವ್ರಿ ಇಯರ್ ನಾವು ಬೆಲ್ಲದ ಆರತಿ ಮಾಡ್ತೀವಿ. ಆರತಿ ಮಾಡಿ ನಾವು ಪೂಜೆ ಮುಗಿಸಿದ್ವಿ. ಇದೆಲ್ಲ ಬ್ರಾಹ್ಮಿ ಮುಹೂರ್ತದಲ್ಲೇ ಕಂಪ್ಲೀಟ್ ಮಾಡಿದ್ವಿ. ಪೂಜೆ ಎಲ್ಲ ಮುಗಿಸಿ ನಾನು ಕೂಡ ಫೋಟೋಶೂಟ್ ಮಾಡಿಕೊಂಡೆ. ಅದಾದಮೇಲೆ ನಾವು ಬೈ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಆಮೇಲೆ ಅರಿಶಿನ ಕುಂಕುಮ ಎಲ್ಲರೂ ಕೊಟ್ಟು ಅವತ್ತಿನ ಡೇನು ನಾವು ಮುಗಿಸಿದ್ವಿ. ಈ ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಏನು ಮಾಡಬೇಕು ಅಂತ ಗೊತ್ತಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.